ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವ 3 BHK ಒಂದು ಬೆಡ್ರೂಮ್ ಮನೆ ಸೇಲಿಗಿದೆ. ಮನೆ ಇರುವಂಥದ್ದು ಉಡುಪಿಯ ಮಣಿಪಾಲದಲ್ಲಿ. ಸೊ ಮಣಿಪಾಲಿಂದ 3 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಿಮಗೆ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಈ ಓನರೇ ಡೈರೆಕ್ಟಾಗಿ ಒಂದು ಸೇಲ್ ಮಾಡ್ತಿರುವಂಥದ್ದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ, ನೀವು ಆ ನಂಬರಿಗೆ ಕಾಲ್ ಮಾಡಿದರೆ ಡೈರೆಕ್ಟ್ರು ಓನರೇ ಸಿಗ್ತಾರೆ. ಸೊ ಅವ್ರ ಹತ್ರನೇ ಒಂದು ಡಿಸ್ಕಷನ್ ಮಾಡ್ಬೋದಾಗಿದೆ. ಬನ್ನಿ ಒಂದು ಮನೆ ನೋಡ್ಕೊಂಡು ಬರುವ. ಮನೆ ನೋಡಿ ಹೊರಗಡೆಯಿಂದ ನಿಮಗೆ ಈ ಥರ ಕಾಣ್ತದೆ, ತುಂಬಾ ಒಂದು ಲಕ್ಸುರಿಯಸ್ ಆಗಿ. ಸೊ ಜಾಗ ಬಂದುಬಿಟ್ಟು 10 ಸೆಂಟ್ಸ್ ಜಾಗದಲ್ಲಿ ನಿಮಗೆ ಈ ಮನೆ ನೋಡ್ಲಿಕ್ಕೆ ಸಿಗ್ತದೆ. ಎಂಟ್ರ್ ಆದ ಕೂಡಲೇ ನೋಡಿ ನಿಮಗೆ ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ, ಒಂದು ಕಾರ್ ಇಡಲಿಕ್ಕೆ ಒಂದು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದಲ್ಲದೆ ಆ ಕಡೆ ಈ ಕಡೆ ಎಲ್ಲ ನೋಡಿ ನಿಮಗೆ ಕೂತ್ಕೊಳ್ಳಿಕ್ಕೆ ಕೂಡ ಒಂದು ಫೆಸಿಲಿಟಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಸರೌಂಡಿಂಗ್ ಪೂರ್ತಿ ನಿಮಗೆ ಈ ಹೂ ಗಿಡಗಳನ್ನು ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗ್ತದೆ ಆ್ಯಕ್ಚುಲಿ ಕೂಡಲೇ. ಎಂಟ್ರ್ ಆದ ಕೂಡಲೇ ನಿಮಗೆ ಈ ಥರ ಒಂದು ಸ್ಟಾರ್ಟಿಂಗಲ್ಲಿ ರೂಮ್ ಸಿಗ್ತದೆ. ಇದು ಆ್ಯಕ್ಚುಲಿ ಎಂಟ್ರ್ ಆಗಲಿಕ್ಕೆ ನಿಮಗೆ ಈ ಥರ ಸಿಗುವಂಥದ್ದು. ಸೊ ನೀವು ಯಾರು ಬಂದರೆ ಹೊರಗಡೆಯಿಂದ ನೋಡಬೇಕಂತ ಇಲ್ಲ, ಇಲ್ಲಿಂದ ನೋಡ್ಬೋದು. ಇದು ನಿಮಗೆ ಮೇನ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಸೆಕ್ಯೂರಿಟಿ ಪರ್ಪಸ್ ನಿಮಗೆ ಇಲ್ಲಿ 2 ಡೋರ್ ಅಂತಲೇ ಸಿಗ್ತದೆ. ಸೊ ಎಂಟ್ರ್ ಆಗಿರೋ ಹಾಲ್ ನೋಡಿ, ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್, ಫರ್ನಿಷ್ಡ್ ಆಗಿರುವಂಥ ಹಾಲ್ ನೋಡಿ. ಕಿಟಕಿ ಎಲ್ಲ ಒಂದು ತುಂಬಾ ಒಂದು ದೊಡ್ಡದಾಗಿದೆ. ಗಾಳಿ ಬೆಳಕೆಲ್ಲ ಎನಿ ಟೈಮ್ ನಿಮ್ಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಿಮಗೆ ಇಲ್ಲಿ ಉಯ್ಯಾಲೆ ಕೂಡ ಇದೆ. ತುಂಬಾ ಒಂದು ಪೇಂಟಿಂಗ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಮನೆ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಮಣಿಪಾಲ ಅಂದರೆ ತುಂಬಾ ಎಜುಕೇಷನಿಗೆ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ಕೂಡ ಮಣಿಪಾಲದಲ್ಲಿ ಎಲ್ಲದೂ ಇದೆ ಅಂತಲೇ ಹೇಳ್ಬೋದು. ಟೆಕ್ನಾಲಜಿ ಆಗಲಿ, ಹಾಸ್ಪಿಟಾಲಿಟಿ ಆಗಲಿ, ಅದಲ್ಲದೆ ಎಲ್ಲದಕ್ಕೂ ಒಂದು ಸೆಂಟ್ರ್ ಪಾಯಿಂಟ್ ಇದೆ ಅಂತಲೇ ಹೇಳ್ಬೋದು. ಹಾಲನ್ನು ದಾಟಿದ ಕೂಡಲೇ ನಿಮಗೆ ಇಲ್ಲೇ ಒಂದು ಬೆಡ್ರೂಮ್ ಸಿಗ್ತದೆ. ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಇದೆ. AC ಎಲ್ಲ ಆಲ್ರೆಡಿ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಕಿಟಕಿ ಎಲ್ಲ ತುಂಬಾ ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ನಿಮಗೆ ನೇರವಾಗಿ ಬರ್ತದೆ. ಸೊ ವೆಲ್ ಫರ್ನಿಷ್ಡ್ ಬೆಡ್ರೂಮ್ ಇದಾಗಿದೆ ಅಂತ ಹೇಳ್ಬೋದು. ನೋಡಿ ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನಿಮಗೆ ಇಲ್ಲೇ ಒಂದು ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು. ತುಂಬಾ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮನೆ ಕಟ್ಟಿರುವಂಥದ್ದು 2010ರಲ್ಲಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮನೆ. ಇನ್ನು ಬೆಡ್ರೂಮನ್ನು ದಾಟಿ ಈ ಕಡೆ ಬಂದರೆ ನೀವು ಇಲ್ಲಿ ದೇವರ ಕೋಣೆಯನ್ನು ಕೂಡ ನೋಡ್ಬೋದು. ತುಂಬಾ ಒಂದು ಸ್ಪೇಷಿಯಸ್ ಕೂಡ ನೀವು ಈ ದೇವರ ಕೋಣೆಯಲ್ಲಿ ನೋಡ್ಬೋದು. ಅದಲ್ಲದೆ ನಿಮಗೆ ಇಲ್ಲಿ ನೋಡಿ TV ಯೂನಿಟ್ಸ್ ಎಲ್ಲ ಆಲ್ರೆಡಿ ನೋಡ್ಬೋದು. ಇನ್ನು ಈ ಕಡೆ ನಿಮಗೆ ಎಂಟ್ರ್ ಆದರೆ ನಿಮಗೆ ಒಂದು ಕಿಚನ್ ನೋಡ್ಬೋದು. ಕಿಚನ್ ಕೂಡ ಅಷ್ಟೇ ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ಒಂದು ಐಟಮ್ ಎಲ್ಲ ಇಡಲಿಕ್ಕೆ ವೆಲ್ ಫರ್ನಿಷ್ಡ್ ಆಗಿ ಒಂದು ಸೆಟ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಕೆಲಸ ಇಲ್ಲ, ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಗೋಸ್ಕರ ನೀವು ನೋಡ್ತಿದ್ರೆ ಈ ಮನೆಯನ್ನು ನೋಡ್ಬೋದು. ಹಾಗಲ್ಲದೆ ನಿಮಗೆ ಇಲ್ಲಿರ್ಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಮನೆ ಅಂತಲೇ ಹೇಳ್ಬೋದು. ಮಣಿಪಾಲ ಸೊ ಆಲ್ರೆಡಿ ಒಂದು ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನಿಮಗೆ ಹೊರಗಡೆ ಎಲ್ಲ ನೋಡಿದಾಗ. ನೋಡಿ ನಿಮಗೆ ಕಿಚನನ್ನು ದಾಟಿದರೆ ನಿಮಗೆ ಹೊರಗಡೆ ಕೂಡ ಈ ಥರ ಒಂದು ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಜಾಗ. ಸೊ ನಿಮ್ಮ ಐಟಮ್ಗಳನ್ನೆಲ್ಲ ಇಲ್ಲಿ ಇಟ್ಕೊಳ್ಬೋದು. ವಾಷಿಂಗ್ ಮಿಷಿನ್ ಅಥವಾ ಬಟ್ಟೆ ಒಗೆಯೋದು ಎಲ್ಲದು ನೀವು ಇಲ್ಲಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ತುಂಬಾ ಒಂದು ಫರ್ನಿಷ್ಡ್ ಆಗಿರುವಂಥ ಮನೆ. ಇನ್ನು ಈ ಕಡೆ TV ಯೂನಿಟ್ಸ್ ಎಲ್ಲ ನೋಡ್ಬೋದು. ಇನ್ನು ಅದನ್ನು ದಾಟಿ ಈ ಕಡೆ ಬಂದರೆ ನೀವು ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಮತ್ತು ಒಂದು ಬಾತ್ರೂಮನ್ನು ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ತುಂಬಾ ಒಂದು ಫೆಸಿಲಿಟಿ ನಿಮಗೆ ಈ ಮನೆಯಲ್ಲಿ ಸಿಗ್ತದೆ. ಸೊ ನಿಮಗೆ ಈ ಥರ ಒಂದು ವ್ಯೂ ಸಿಗ್ತದೆ, ಹಾಲ್ ಆಗಲಿ, ರೂಮ್ ಆಗಲಿ ಅಥವಾ ಕಿಚನ್ ಆಗಲಿ. ಸೊ ಇದೊಂದು ಕೆಳಗಡೆ ನಿಮಗೆ ಈ ಮನೆಯಲ್ಲಿ 2 ಬೆಡ್ರೂಮ್ಗಳನ್ನು ನೋಡ್ಬೋದು. ಅದೇ ಥರ ಇನ್ನೊಂದು ಬೆಡ್ರೂಮ್ ಇದೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬಾ ಒಂದು ಮೇಲ್ಗಡೆ ಎಲ್ಲ ನೋಡಿ ರ್ಯಾಕ್ ಎಲ್ಲ ಆಲ್ರೆಡಿ ಒಂದು ಸೆಟ್ ಆಗಿದೆ. ಫರ್ನಿಷ್ಡ್ ಆಗಿರುವಂಥ ಮನೆ ಅಂತಲೇ ಹೇಳ್ಬೋದು. ನಿಮ್ಗೆ ಎಕ್ಸ್ಟ್ರಾ ಏನು ಕೆಲಸ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇದು ಮತ್ತೊಂದು ರೂಮ್ ಆಗಿದೆ. AC ಕೂಡ ಆಲ್ರೆಡಿ ಅವೈಲೇಬಲ್ ಕೂಡ ಇದೆ. ಇನ್ನು ಮೇಲ್ಗಡೆ ಹೋದರೆ ಆಲ್ರೆಡಿ ಹೇಳಿದ್ದೀನಿ 3 BHK ರೂಮ್ ಅಂತ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಈ ಮನೇಲಿ ನೀವು 2 ಕಿಚನನ್ನು ನೋಡ್ಬೋದು. ಇದು ಆ್ಯಕ್ಚುಲಿ ಮೇಲ್ಗಡೆ ಇರೋ ಒಂದು ಬೆಡ್ರೂಮು ನೋಡಲಿಕ್ಕೆ ಹೋಗುವ ಬನ್ನಿ. ಸೊ ತುಂಬಾ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ. ಕಿಟಕಿ ನೋಡಿ ಅಲ್ಲಲ್ಲಿ ಕಿಟಕಿ ಇದೆ, ನಿಮಗೆ ಗಾಳಿ ಬೆಳಕಿಗೆಲ್ಲ ಪ್ರಾಬ್ಲಮೇ ಇಲ್ಲ ಆ್ಯಕ್ಚುಲಿ. ಮನೆ ಅಂದರೆ ಕಿಟಕಿ ಬಾಗಿಲೆಲ್ಲ ಒಂದು ದೊಡ್ಡದಾಗಿರಬೇಕು. ಗಾಳಿ ಅಥವಾ ಬೆಳಕು ಯಾವಾಗಲೂ ಒಂದು ಮನೆ ಒಳಗಡೆ ಬಿದ್ದರೆ ಅದೊಂದು ಚೆಂದ ಅಂತಲೇ ಹೇಳ್ಬೋದು. ಸೊ ನಿಮಗೆ 3 ಬೆಡ್ರೂಮ್ ಆಗಿರೋದ್ರಿಂದ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಸಿಗ್ತದೆ. ಅದೇ ಥರ ಮೇಲ್ಗಡೆ ರೂಮಲ್ಲಿ ಕೂಡ ನಿಮಗೆ 1 ಬೆಡ್ರೂಮ್ ಸಿಗ್ತದೆ. ನೋಡಿ ಎಂಟ್ರ್ ಆದ ಕೂಡಲೇ ಇಲ್ಲೊಂದು ಹಾಲ್ ಥರ ನಿಮಗೆ ಸಿಗ್ತದೆ. ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್. ಸೊ ಅದನ್ನು ದಾಟಿ ಹೋದರೆ ನಿಮಗೆ ಇಲ್ಲಿ ಬೆಡ್ರೂಮ್. ಸೊ ಕಿಟಕಿ ನೋಡಿ ತುಂಬಾ ದೊಡ್ಡದಾಗಿದೆ. ಫ್ಯಾನ್ ಎಲ್ಲ ಆಲ್ರೆಡಿ ಇದೆ ಅಂತಲೇ ಹೇಳ್ಬೋದು. ಈ ರೂಮಲ್ಲಿ ಕೂಡ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಇರೋ ಥರನೇ ಇಲ್ಲೂ ಕೂಡ ಒಂದು ವಾಶ್ರೂಮ್ ನೋಡ್ಬೋದು. ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿರುವಂಥ ವಾಶ್ರೂಮ್ ನೋಡಿ. ಇಲ್ಲೂ ಕೂಡ ನೀವು ಒಂದು ನಿಮ್ಮ ವಾಷಿಂಗ್ ಮಿಷನ್ ಕೂಡ ಇಡಲಿಕ್ಕೆ ಸ್ಪೇಸ್ ಇದೆ. ಅಷ್ಟು ದೊಡ್ಡ ಜಾಗ ನೀವು ಈ ವಾಶ್ರೂಮಲ್ಲಿ ಕೂಡ ನೀವು ನೋಡ್ಬೋದಾಗಿದೆ. ಸೊ ವಾಶ್ರೂಮನ್ನು ನೋಡಿ ಈ ಕಡೆ ಬಂದರೆ ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ಹಾಲ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ನೋಡಿ ಇಲ್ಲೂ ಕೂಡ ನೀವು ಒಂದು ವೇಲನ್ನು ನೋಡ್ಬೋದು. ಈ ಮನೆಗೆ ಮೇಲ್ಗಡೆ ಬರಲಿಕ್ಕೆ ನಿಮಗೆ 2 ಎಂಟ್ರೆನ್ಸ್ ಇದೆ.
ನೀವು ಔಟ್ಡೋರಿಂದ ಕೂಡ ನಿಮಗೆ ಮೆಟ್ಲು ಕೂಡ ಇದೆ. ಅಂದರೆ ಇದನ್ನು ಕೂಡ ನೀವು ಬಾಡಿಗೆ ಪರ್ಪಸ್ ಕೂಡ ಯೂಸ್ ಮಾಡಬಹುದಾಗಿದೆ. ಮಣಿಪಾಲದಲ್ಲಿ ಆ್ಯಕ್ಚುಲಿ ತುಂಬಾ ಕಾಸ್ಟ್ಲಿ ಬಾಡಿಗೆ. ಸೊ ಈ ಮನೆಯನ್ನು ಕೂಡ ನೀವು ಬಾಡಿಗೆ ಕೂಡ ಕೊಡ್ಬೋದು, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿರುವಂಥದ್ದು. ಏನಕ್ಕಂದರೆ ಎರಡು ಸೈಡ್ ನಿಮಗೆ ಡೋರು ಸಿಗ್ತದೆ ಅಂತ ಹೇಳ್ಬೋದು. ನೋಡಿ, ಇನ್ನು ಮೇಲ್ಗಡೆ ಇರುವಂಥ ಒಂದು ರೂಮಲ್ಲಿ ಒಂದು ಕಿಚನ್ ನೋಡಿ, ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಫರ್ನಿಷ್ ಆಗಿರುವಂಥ ಒಂದು ಕಿಚನ್ ಇದಾಗಿದೆ. ನೋಡಿ, ಕೆಳಗಡೆ ಎಲ್ಲ ಐಟಮ್ ಎಲ್ಲ ಇಡ್ಲಿಕ್ಕೆ ತುಂಬಾ ಜಾಗ ಕೂಡ ಇದೆ. ಕಿಟಕಿ ಕೂಡ ಅಷ್ಟೇ. ಸೊ ಗ್ಯಾಸ್ ಇಡುವ ಪಕ್ಕದಲ್ಲೇ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಗಾಳಿ ಬೆಳಕಿಗೆಲ್ಲ ತೊಂದರೆನೇ ಇಲ್ಲ. ನೋಡಿ, ಇಲ್ಲೂ ಕೂಡ ನಿಮಗೆ ಸ್ಪೇಸ್ ಸಿಗ್ತದೆ ಹೊರಗಡೆ. ಸೊ ತುಂಬಾ ಒಂದು ಸ್ಪೇಷಿಯಸ್ ಆಗಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟಿಂದ ಈ ಒಂದು ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಹೇಳಿದ್ದೀನಿ, 3 BHK ನಿಮಗೆ 1 BHK ಬಂದುಬಿಟ್ಟು ಮೇಲ್ಗಡೆನೇ ಇದೆ. ಸೊ ಅದನ್ನು ನೀವು ಬಾಡಿಗೆ ರೂಪದಲ್ಲಿ ನೀವು ಕೊಡ್ಬೋದು. ಏನಕ್ಕಂದ್ರೆ ಔಟ್ಡೋರಲ್ಲಿ ನಿಮಗೆ ಮೆಟ್ಲು ಕೂಡ ಇದೆ. ಸೊ ಹೊರಗಡೆ ಬಂದರೆ ನೋಡಿ, ಈ ಥರ ನಿಮಗೆ ಅದು ಕೂಡ ಅಷ್ಟೇ ತುಂಬಾ ಸ್ಪೇಸ್ ಇದೆ. ಟೆರೆಸಲ್ಲಿ ತುಂಬಾ ಜಾಗ ಕೂಡ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಎನಿ ಟೈಮ್ ನಿಮಗೆ ಎಲ್ಲ ಫೆಸಿಲಿಟಿ ನಿಮಗೆ ಮಣಿಪಾಲದಲ್ಲಿ ಇದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇಲ್ಲಿ ಮೇನಾಗಿ ನೀರಿಗೆ ವ್ಯವಸ್ಥೆಗಾಗಿ ಬಾವಿ ಕೂಡ ಇದೆ. ಸೊ ಬಾವಿಯಲ್ಲಿ ಯಾವಾಗಲೂ ನೀರು ಇರ್ತದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಬೋರ್ವೆಲ್ ಕೂಡ ನಿಮಗೆ ವ್ಯವಸ್ಥೆ ಇದೆ ಅಂತಲೇ ಹೇಳ್ಬೋದು. ಈ ಥರ ನಿಮಗೆ ಒಳ್ಳೆ ಫೆಸಿಲಿಟಿಯಲ್ಲಿ ಒಂದು ಮನೆ ಮಣಿಪಾಲದಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಒಂದು ಮನೆ ಬಗ್ಗೆ ಒಂದು ಡೀಟೇಲ್. ಸೊ ಮನೆಯ ಪ್ರೈಸ್ ಬಂದುಬಿಟ್ಟು 1,25,00,000 ಅಂತ ಹೇಳ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಒಂದು ನೀವು ಓನರ್ಗೆ ಕಾಲ್ ಮಾಡ್ಬೋದು. ಅವ್ರ ಹತ್ರನೇ ಒಂದು ಮಾತುಕತೆ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಮತ್ತು ಏನಂತ ಒಂದು ಸರಿಯಾಗಿ ಪರಿಶೀಲಿಸಿ ಮುಂದುವರಿಬೋದು. ಇಲ್ಲೇ ನೋಡಿ, ನಿಮಗೆ ಔಟ್ಡೋರಲ್ಲಿ ಒಂದು ಮೆಟ್ಲು ಕೂಡ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಒಂದು ಬೆಸ್ಟ್ ಮನೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಗ್ರೌಂಡ್ ಫ್ಲೋರಲ್ಲಿ ನೀವಿದ್ದು ಮೇಲ್ಗಡೆ ಫ್ಲೋರನ್ನು ನೀವು ಒಂದು ಬಾಡಿಗೆ ರೂಪದಲ್ಲಿ ಕೊಡ್ಬೋದು. ಅಲ್ಲೂ ಕೂಡ ನಿಮಗೆ ಇನ್ಕಮ್ ಅಂತಲೇ ಹೇಳ್ಬೋದು. ಅದಲ್ಲದೆ ಒಂದು 5 ವರ್ಷದಲ್ಲಂತೂ ಮಣಿಪಾಲದಲ್ಲಿ ಒಂದು ಈ ರೇಟ್ ಅಂತೂ ಡಬಲ್ ಆಗ್ತದೆ ಅಂತಲೇ ಹೇಳ್ಬೋದು. ರೋಡ್ ಸೈಡಲ್ಲಿ ನಿಮಗೆ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು. ಮನೆ ತನಕ ಬರಲಿಕ್ಕೆ ನಿಮಗೆ ರೋಡ್ ವ್ಯವಸ್ಥೆ ಇದೆ. ಅದಲ್ಲದೆ ನಿಮಗೆ ಎನಿ ಟೈಮ್ ಉಡುಪಿ ಮಣಿಪಾಲದಿಂದ ಇಲ್ಲಿಗೆ ಬರಲಿಕ್ಕೆ ನಿಮಗೆ ಬಸ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನೀವು ಬಸ್ ವ್ಯವಸ್ಥೆ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಮನೆ ಬಗ್ಗೆ ಒಂದು ಡೀಟೇಲ್. ಸೊ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಒಂದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದಲ್ಲದೆ ಯಾರಿಗಾರು ಒಂದು ನಮ್ಮ ಚಾನಲಲ್ಲಿ ಅಡ್ವರ್ಟೈಸ್ ಕೊಡಬೇಕಂದ್ರೆ ಸೊ ಕೆಳಗಡೆ ಒಂದು ಮೇಲ್ ID ಕೊಡ್ತೀನಿ. ಸೊ ಅದಕ್ಕೊಂದು ಮೇಲ್ ಮಾಡಿ ನಾವೇ ಒಂದು ನಿಮಗೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತಾ ಇದಿಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.